ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಮ್ಗೆ ಅಡುಗೆ ಮನೆಯಲ್ಲಿ ಕಿಚನಲ್ಲಿ ಮನೆ ಕೆಲಸ ಮಾಡಬೇಕಾದ್ರೆ ಯೂಸ್ಫುಲ್ ಆಗೋ ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಸ್ಪೆಕ್ಸನ್ನು ಈ ರೀತಿ ಯೂಸ್ ಮಾಡುವಾಗ ಇದನ್ನು ಯಾವ ರೀತಿ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೋತೀನಿ ಅಂದರೆ, ನೋಡಿ, ನಾವು ಫ್ರಿಜ್ಜಲ್ಲಿ ಈ ರೀತಿ ಫ್ರೀಸರ್ ಇರುತ್ತಲ್ಲ, ಆ ಫ್ರೀಸರಲ್ಲಿರೋ ಐಸ್ ಮೇಲೆ ಈ ರೀತಿ ಸ್ಪೆಕ್ಸನ್ನು ಒಂದು 2 ಸೆಕೆಂಡ್ ಬಿಟ್ಬಿಡಿ. ತುಂಬ ಹೊತ್ತೇನು ಸ್ಪೆಕ್ಸನ್ನು ನಾವು ಈ ರೀತಿ ಫ್ರೀಸರಲ್ಲಿ ಇಡೋದು ಬೇಡ. ಒಂದು 2 ಸೆಕೆಂಡಿಂದ 3 ಸೆಕೆಂಡ್ವರೆಗೂ ಇಟ್ಟರೆ ಆ ಐಸಿಂದ ಆ ವೇಪರ್ಸ್ ಎಲ್ಲ ಆ ಗ್ಲಾಸ್ ಮೇಲೆ ಕೂತು ಈ ರೀತಿ ವೇಪರ್ಸ್ ಫಾರ್ಮ್ ಆಗಿರುತ್ತೆ. ಈಗ ನಾವು ಸ್ಪೆಕ್ಸ್ ಕ್ಲೀನ್ ಮಾಡೋ ಸಾಫ್ಟ್ ಕ್ಲಾತ್ ಆಗಲಿ ಅಥವಾ ಸಾಫ್ಟಾಗಿ ವೇಲ್ ಬರುತ್ತೆ, ಸಾಫ್ಟ್ ಟವಲ್ಸ್ ಬರುತ್ತಲ್ಲ, ಸೊ ಆ ರೀತಿ ಸಾಫ್ಟ್ ಕ್ಲಾತ್ ತೊಗೊಂಡು ಈ ರೀತಿ ಸ್ಪೆಕ್ಸನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಅದ್ರ ಮೇಲೆ ಇರೋ ಡಸ್ಟು ಮತ್ತು ಕೆಲವು ಸಲ ಮಾರ್ಕ್ ಎಲ್ಲ ಆಗಿಬಿಟ್ಟಿರುತ್ತೆ, ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ನೀವು ಕ್ಲೀನ್ ಮಾಡಿಕೊಂಡ್ರೆ ಸ್ಪೆಕ್ಸನ್ನು, ಸೊ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ. ಈ ರೀತಿ ಸಾಫ್ಟ್ ಕ್ಲಾತ್ ತೊಗೋಬೇಕು. ಸ್ವಲ್ಪ ಹಾರ್ಡಾಗಿರೋ ಕ್ಲಾತ್ ತೊಗೊಂಡು ಕೆಲವು ಸಲ ಮಾರ್ಕ್ ಬಿದ್ದೋಗ್ಬಿಡುತ್ತೆ ನಾವು ಸ್ಪೆಕ್ಸ್ ಮೇಲೆ ಒರೆಸೋದ್ರಿಂದ. ಸೊ ಅದಕ್ಕೆ ಸಾಫ್ಟ್ ಆಗಿರೋ ಕ್ಲಾತೇ ತೊಗೊಂಡು ಅಥವಾ ಸ್ಪೆಕ್ಸ್ ಕ್ಲೀನ್ ಮಾಡೋ ಕ್ಲಾತೇ ತೊಗೊಂಡು ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೇಕು ನಾವು ಯೂಸ್ ಮಾಡೋ ಸ್ಪೆಕ್ಸನ್ನು. ಸೊ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ನಿಂಬೆಹಣ್ಣು ತೊಗೋತಾ ಇದ್ದೀನಿ. ಸೊ ಈ ರೀತಿ ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡು ನಾವು ಫ್ರಿಜ್ಜನ್ನು ಯೂಸ್ ಮಾಡ್ತಾ ಇರ್ತೀವಿ, ಅದೊಂಥರ ಸ್ಮೆಲ್ ಬರ್ತಾ ಇರುತ್ತೆ ಫ್ರಿಜ್ಜಲ್ಲೆಲ್ಲ. ಕೆಲವೊಂದು ಐಟಮ್ಸ್ನ ಇಟ್ಟಾಗ ಆ ಸ್ಮೆಲ್ಲೇ ಫ್ರಿಜ್ ಫುಲ್ಲು ತುಂಬ್ಕೊಂಡಿರುತ್ತೆ. ಸೊ ಆ ಸ್ಮೆಲ್ಲನ್ನು ಕಂಟ್ರೋಲ್ ಮಾಡೋಕ್ಕೆ ಈ ರೀತಿ ಒಂದು ಅರ್ಧ ಉಪ್ಪು ನಿಂಬೆಹಣ್ಣನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸಾಕು, ಆ ಬ್ಯಾಡ್ ಸ್ಮೆಲ್ಲೆಲ್ಲ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ನಿಂಬೆಹಣ್ಣು ಇಡೋದ್ರಿಂದ ನಾವು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಟರೆ ಸಾಕು ಫ್ರಿಜ್ಜಲ್ಲಿ. ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ 1 ಲೋಟದಷ್ಟು ನೀರು ಇಟ್ಟಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ನಾವು ಪೀರಿಯಡ್ಸ್ ಟೈಮಲ್ಲಿ ಮಹಿಳೆಯರಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ತುಂಬ ಹೊಟ್ಟೆ ನೋವು ಬಂದಾಗ ಈ ರೀತಿ ನಾವು ಒಂದು ಅರ್ಧ ಸ್ಪೂನ್ ಜೀರಿಗೆ ಆಗಲಿ ಅಥವಾ ಓಂಕಾಳಾಗಲಿ ಹಾಕಿ ಕುದಿಸ್ಬಿಟ್ಟು ಚೆನ್ನಾಗಿ ಆ ನೀರನ್ನು ನಾವು ದಿನ ಒಂದು 2ರಿಂದ 3 ಸರಿ ಸ್ವಲ್ಪ ಬಿಸಿ ಬಿಸಿಯಾಗಿದ್ದಾಗಲೇ ಕುಡಿಯೋದ್ರಿಂದ, ಉಗುರು ಬೆಚ್ಚಗೆ ಅಥವಾ ಸ್ವಲ್ಪ ಬಿಸಿ ಇರೋವಾಗಲೇ ಕುಡಿಯೋದ್ರಿಂದ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಮತ್ತು ನಮಗೆ ವೆಯ್ಟ್ ಲಾಸ್ ಮಾಡಬೇಕಾದ್ರೂ ಸಹ ನಾವು ಈ ರೀತಿ ಜೀರಿಗೆ ನೀರನ್ನು ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಮತ್ತು ನೈಟ್ ಮಲಗುವಾಗಲೂ ಕುಡಿಯೋದ್ರಿಂದ ಜೀರ್ಣ ಆಗುತ್ತೆ, ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ನಾವು ಜೀರಿಗೆ ನೀರನ್ನು ಕುಡಿಯೋದ್ರಿಂದ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಕವರ್ಸ್ ತೊಗೊಂಡಿದ್ದೀನಿ. ನಾವು ರೇಷನ್ ತಂದಾಗ ಕವರ್ ಇರುತ್ತೆ, ಸೊ ಈ ರೀತಿ ಕವರ್ಸ್ನ ಬಿಸಾಡೋ ಬದಲು ಇದನ್ನು ನಾವು ರಿಯೂಸ್ ಮಾಡ್ಕೋಬೋದು. ಸೊ ನಮಗೆ ಬಳೆ ಹಾಕ್ಕೊಳ್ಳೋದಕ್ಕೆ ಕೆಲವು ಸಲ ಸ್ಮಾಲ್ ಸೈಜ್ ಬಳೆ ತಂದುಬಿಟ್ಟಿರ್ತೀವಿ, ತುಂಬ ಟೈಟಾಗಿರುತ್ತೆ ಬಳೆ, ಅದನ್ನು ಹಾಕೊಂಬಿಟ್ಟಿರ್ತೀವಿ, ತೆಗಿಯೋಕ್ಕಾಗಲ್ಲ ಮತ್ತು ಹಾಕ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ರೀತಿ ಕೈಗೆ ಕವರ್ನ ಹಾಕ್ಕೊಂಡು ನಾವು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಚಿಕ್ಕದಾಗಿ, ಇಲ್ಲಾಂದರೆ ನಾವು ಈ ರೀತಿ ನೀಟಾಗಿ ಟೈ ಮಾಡ್ಕೊಂಬಿಟ್ಟು ಈ ರೀತಿ ಬಳೆನ ಈಸಿಯಾಗಿ ಕವರ್ ಸಹಾಯದಿಂದ ಹಾಕ್ಕೊಳ್ಳಬಹುದು. ಮತ್ತು ಕೈಗೆ ಸ್ಮಾಲ್ ಸೈಜ್ ಬಳೆ ಏನಾದರೂ ನಾವು ಹಾಕ್ಕೊಂಬಿಟ್ಟಿದ್ರೆ ಅದನ್ನು ತೆಗಿಯೋಕ್ಕೂ ಸಹ ನಾವು ಆರಾಮಾಗಿ ಕವರ್ ಸಹಾಯದಿಂದ ಬಳೆಗಳನ್ನ ತಕ್ಕೋಬೋದು. ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಇದೇ ಕವರ್ನ ತೊಗೊಂಡಿದ್ದೀನಿ. ಈ ರೀತಿ ಕವರ್ಸ್ನ ತೊಗೊಂಡು ನಾವು ಕೆಲವು ಸಲ ಹೇರ್ ಡೈ ಹಚ್ಕೋಬೇಕಾದ್ರೆ, ಮೆಹಂದಿ ಹಚ್ಕೋಬೇಕಾದ್ರೆ ಎಲ್ಲ ಹ್ಯಾಂಡ್ ಗ್ಲೌಸ್ ಇರಲ್ಲ, ಕೆಲವು ಸಲ ಕೈಯೆಲ್ಲ ಕಲರ್ ಆಗಿಬಿಡುತ್ತೆ ಅಂದಾಗ ಈ ರೀತಿ ಕವರ್ಸ್ ಇರುತ್ತಲ್ಲ, ಆ ಕವರ್ಸ್ನೇ ಕೈಗೆ ಹಾಕ್ಕೊಂಡು ಒಂದು ರಬ್ಬರ್ ಬ್ಯಾಂಡು, ಟೈಟ್ ರಬ್ಬರ್ ಬ್ಯಾಂಡ್ ಯಾವುದನ್ನಾದರೂ ನಾವು ಈ ರೀತಿ ಕೈಗೆ ಹಾಕ್ಕೊಂಬಿಟ್ರೆ ಅದು ನಮಗೆ ಗ್ಲೌಸ್ ಥರ ವರ್ಕ್ ಆಗುತ್ತೆ. ನಾವು ಈಸಿಯಾಗಿ ಮೆಹಂದಿ ಆಗಲಿ ಅಥವಾ ಹೇರ್ ಡೈ ಆಗಲಿ ಹಚ್ಕೋಬೋದು. ಸೊ ನೋಡಿ ಈ ರೀತಿ ಹಾಕ್ಕೊಬಿಡ್ಬೇಕು. ಸೊ ಈ ರೀತಿ ರಬ್ಬರ್ ಬ್ಯಾಂಡ್ ಒಂದನ್ನು ನಾವು ಕೈಗೆ ಹಾಕ್ಕೊಳೋದ್ರಿಂದ ಕವರು ಆ ಕಡೆ ಈ ಕಡೆ ಅಲ್ಗಾಡಲ್ಲ, ನೀಟಾಗಿರುತ್ತೆ. ನಾವು ಮೆಹಂದಿ ಅಥವಾ ಹೇರ್ ಡೈ ಹಚ್ಕೋಬೇಕಾದ್ರೆ ಆ ಬಳೆನೂ ಸಹ ಮುಂದೆ ಬರಲ್ಲ. ಈ ರೀತಿ ನಾವು ಕವರ್ಸ್ನ ರಿಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ಈ ಡೋರ್ಸು ನಾವು ಕ್ಲೋಸ್ ಮಾಡಬೇಕಾದ್ರೆ, ಓಪನ್ ಮಾಡಬೇಕಾದ್ರೆ ಕೆಲವು ಸಲ ಲಾಕ್ ಹಾಕೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಆವಾಗ ನೋಡಿ ಈ ರೀತಿ ಮಿಷಿನ್ ಆಯಿಲ್ ತೊಗೊಂಡು ನಾವು ಈ ರೀತಿ ಕೀ ಹಾಕೋ ಹತ್ರ ಸ್ವಲ್ಪ ಒಳಗಡೆಗೆ ಒಂಚೂರು ಆಯಿಲ್ ಹಾಕೋದ್ರಿಂದ ಅದು ನಾವು ಕೀ ಹಾಕಿ ಲಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಟೈಟ್ ಅನಿಸ್ತಾ ಇರ್ತಲ್ಲ, ಅದೆಲ್ಲ ಲೂಸ್ ಆಗಿ ನಾವು ಈ ರೀತಿ ಆಯಿಲ್ ಹಾಕೋದ್ರಿಂದ ಕೀ ಹಾಕೋಕ್ಕೆ ನಮಗೆ ಆರಾಮಾಗುತ್ತೆ. ಸೊ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಅಂದರೆ ನಾವು ಡೋರ್ ಹಾಕಬೇಕಾದ್ರೆ ನೋಡಿ ಈ ರೀತಿ ಸೈಡಲ್ಲೆಲ್ಲ ನಾವು ಕ್ಲೋಸ್ ಮಾಡಿ ಓಪನ್ ಮಾಡಬೇಕಾದ್ರೆ ಒಂಥರ ಸೌಂಡ್ ಬರ್ತಾ ಇರುತ್ತೆ. ಆ ರೀತಿ ಸೌಂಡ್ ಬರದೇ ಇರೋ ಹಾಗೆ ಮತ್ತು ರಸ್ಟ್ ಹಿಡಿದಿರೋ ಹಾಗೆ ಕೆಲವು ಸಲ ಈ ಕಬ್ಬಿಣದ ಚಿಲ್ಕಗಳೆಲ್ಲ ಇರುತ್ತಲ್ಲ, ಅದು ರಸ್ಟ್ ಹಿಡಿದಿರೋ ಹಾಗೆ ನಾವು ಮಿಷಿನ್ ಆಯಿಲ್ ಅಥವಾ ನಾವು ಈ ರೀತಿ ಕೊಬ್ಬರಿ ಎಣ್ಣೆನ ಹಾಕೋದ್ರಿಂದ ಅದು ನಾವು ಡೋರ್ ಹಾಕಿ ಓಪನ್ ಮಾಡಿದಾಗ ಸೌಂಡ್ ಬರುತ್ತಲ್ಲ, ಆ ಸೌಂಡ್ ಕಂಟ್ರೋಲ್ ಆಗುತ್ತೆ ಮತ್ತು ರಸ್ಟ್ ಹಿಡಿಯೋದು ಸಹ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ಕೆಲವು ಸಲ ವುಡನ್ ಡೋರ್ಸು ನಾವು ಒರೆಸ್ತಾ ಇರ್ತೀವಿ, ಬಟ್ಟೆನಲ್ಲಿ ತೇವ ಮಾಡ್ಕೊಂಡು ಒರೆಸೋದಕ್ಕಿಂತ ಈ ರೀತಿ ನಾವು ಒರೆಸೋದ್ರಿಂದ ಕಬೋರ್ಡ್ ಡೋರ್ಸ್ ಆಗಲಿ ಮೇನ್ ಡೋರ್ಸ್ ಆಗಲಿ ಶೈನಿಂಗ್ ಇರುತ್ತೆ ಮತ್ತು ಅದರಲ್ಲಿರೋ ಡಸ್ಟ್ ಎಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಸೊ ನಾವು ಆವಾಗವಾಗ ಈ ರೀತಿ ಮಾಡಿ ಒರೆಸ್ಕೊಂಡ್ರೆ ನೀಟಾಗೂ ಇರುತ್ತೆ, ನಾವು ಶೈನಿಂಗ್ನ ಮೇಂಟೈನ್ ಮಾಡ್ಬೋದು. ಡೋರ್ಸ್ ಮೇಲೆ ಡಸ್ಟ್ ಎಲ್ಲ ಕೂತಿದ್ರೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು.
ಸೊ ನಾನಿಲ್ಲಿ ಕರ್ಪೂರನ ಪುಡಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆ ಮತ್ತು ಕರ್ಪೂರ ಮಿಕ್ಸ್ ಆಗಬೇಕು, ಕೊಬ್ಬರಿ ಎಣ್ಣೆ ಜೊತೆ ಕರ್ಪೂರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ನಾನೊಂದು ಕಾಟನ್ ಕ್ಲಾತ್ ತೊಗೊಂಡಿದ್ದೀನಿ. ನಾವು ಬೇಕಾದರೆ ಕಾಟನ್ ಆದರೂ ತೊಗೋಬೋದು. ಈ ರೀತಿ ಕಾಟನ್ ಕ್ಲಾತು ಅಥವಾ ಯಾವುದಾದ್ರೂ ಒಂದು ನೀಟಾಗಿರೋ ಕ್ಲಾತ್ ತೊಗೊಂಡು ಅದರಲ್ಲಿ ಡಿಪ್ ಮಾಡಿಕೊಂಡು ನಾವು ಈ ರೀತಿ ಡೋರ್ ಮೇಲೆಲ್ಲ ಒರೆಸ್ಕೊಳ್ಳೋದ್ರಿಂದ ಆ ಡಸ್ಟು ಸಹ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಶೈನಿಂಗು ಸಹ ಹಾಗೇ ಇರುತ್ತೆ. ನಾವು ನೀಟಾಗಿ ಒರೆಸ್ಕೋಬೇಕು. ಕರ್ಪೂರ ಹಾಕಿರೋದ್ರಿಂದ ಸ್ಮೆಲ್ಲು ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಹೊಸ ಶೈನು ಸಹ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾನು ಇಲ್ಲಿ ಒಂದು ಸ್ವಲ್ಪ ತೊಗೊಂಡು ಈ ರೀತಿ ಕಾಟನ್ ಕ್ಲಾತಿಂದ ಡೋರ್ಸ್ ಮೇಲೆಲ್ಲ ರಬ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಡೋರ್ ಫುಲ್ಲು ಉಜ್ಕೋತಾ ಬರಬೇಕು. ಈ ರೀತಿ ಒರೆಸೋದ್ರಿಂದ ಶೈನ್ ಬರುತ್ತೆ ಮತ್ತು ಅದರಲ್ಲಿರೋ ಡಸ್ಟು ಸಹ ನೀಟಾಗಿ ಒಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್. ಕೆಲವು ಸಲ ವುಡನ್ ಚೇರ್ಸ್ ಆಗಲಿ ಅಥವಾ ವುಡನ್ ಮಂಚ ಇರುತ್ತಲ್ಲ, ಮಂಚಗಳಲ್ಲಾಗಲಿ ಹುಳ ಬಿದ್ದುಬಿಟ್ಟಿರುತ್ತೆ, ಉಡ್ಡು ತಿನ್ನೋ ಹುಳ ಬೀಳುತ್ತಲ್ಲ, ಸೊ ಅದು ಸಹ ಕಂಟ್ರೋಲ್ ಆಗುತ್ತೆ ನಾವು ಈ ರೀತಿ ಮಾಡೋದ್ರಿಂದ. ಸೊ ನಾನಿಲ್ಲಿ ನೋಡಿ, ಇದು ಮಂಚದು ಈ ರೀತಿ ಆ ಕಡೆ ಈ ಕಡೆ ಕಾಲುಗಳಿರುತ್ತಲ್ಲ, ಸೊ ಅದು ಸಹ ಕೆಲವು ಸಲ ಪಾಲಿಶ್ ಎಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ನಾವು ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ಈ ರೀತಿ ಶೈನ್ ಎಲ್ಲ ಹೊಟ್ಟೋಗ್ಬಿಟ್ಟು ಒಂಥರ ಕಲರ್ ಎಲ್ಲ ಶೇಡ್ ಆದಂಗೆ ಆಗ್ಬಿಟ್ಟಿರುತ್ತೆ. ಈ ರೀತಿ ಎಣ್ಣೆ ಮಾಡಿ ಅಪ್ಲೈ ಮಾಡೋದ್ರಿಂದ ಶೈನು ಬರುತ್ತೆ. ನಾವು ಅಂಗಡಿಯಿಂದ ಶೈನಿಂಗ್ ಪಾಲಿಶ್ ತಂದು ನಾವು ಅಪ್ಲೈ ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಕಮ್ಮಿ ಖರ್ಚಲ್ಲಿ ಮನೆಯಲ್ಲಿ ಸಿಗೋ ಸಾಮಗ್ರಿಗಳಿಂದ ವುಡನ್ ಡೋರ್ಸ್ನೆಲ್ಲ ನಾವು ಶೈನ್ ಮಾಡ್ಕೋಬಹುದು ಫ್ರೆಂಡ್ಸ್. ಇದರಿಂದ ಮನೇನು ಸಹ ಸೇವ್ ಆಗುತ್ತೆ. ಸಂಜೆ ಆದರೆ ಸಾಕು, ನಾವು ಟೀ ಮಾಡ್ತಾ ಇರ್ತೀವಿ, ನಮಗೆ ಕೆಲವರಿಗೆ ಬೆಳಗ್ಗೆ ಹೊತ್ತು ಟೀ ಕುಡಿಯೋ ಅಭ್ಯಾಸ ಇರುತ್ತೆ. ನಾವು ಈ ರೀತಿ ಮಸಾಲ ಟೀ ಮಾಡ್ಕೊಂಡು ಕುಡಿಬೋದು. ನಾವು ಮಸಾಲ ಟೀ ಪೌಡರ್ನ ತರೋದಕ್ಕಿಂತ ನಾರ್ಮಲ್ ಟೀ ಪೌಡ್ರಿಗೇ ಮನೇಲಿ ಸಿಗೋ ಸಾಮಗ್ರಿ ಬಳಸ್ಕೊಂಡು ಈ ರೀತಿ ಬೆಲ್ಲದಲ್ಲಿ ಮಸಾಲ ಟೀ ಮಾಡ್ಕೋಬೋದು. ನಾವು ಸಕ್ಕರೆ ಬಳಸೋದಕ್ಕಿಂತ ಬೆಲ್ಲದಲ್ಲಿ ಐರನ್ ಸಿಗುತ್ತೆ ನಮಗೆ. ಬೆಲ್ಲದ ಟೀ ಮಾಡೋದಕ್ಕೆ ಇಲ್ಲಿ ನಾನು ಫಸ್ಟ್ ಒಂದು ಪಾತ್ರೆಯಲ್ಲಿ 1 ಲೋಟ ಆಗೋಷ್ಟು ನೀರು ಇಟ್ಕೊಂಡಿದ್ದೀನಿ. ನೀರಿಟ್ಟು ಅದಕ್ಕೆ ನಾನು ಒಂದು 2.5 ಸ್ಪೂನಷ್ಟು ಟೀ ಪೌಡರ್ ಹಾಕ್ಕೊಂಡಿದ್ದೀನಿ. ಟೀ ಪೌಡರ್ನ ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕು. ನಾವು ಫಸ್ಟೇ ಹಾಲು ಹಾಕಿ ಕುದಿಸ್ಕೊಳ್ಳೋದ್ರಿಂದ ಬೆಲ್ಲ ಹಾಕಿದಾಗ ಏನಾಗುತ್ತೆ ಅಂದರೆ ಕೆಲವು ಸಲ ಹಾಲು ಒಡೆದೋಗ್ಬಿಡುತ್ತೆ. ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಫಸ್ಟು 1 ಲೋಟ ನೀರಿಟ್ಟು ಅದಕ್ಕೆ ಟೀ ಪೌಡರ್ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೋತಾ ಇದ್ದೀನಿ. ನಾವು ಟೀ ಜಾಸ್ತಿ ಮಾಡಿದಷ್ಟು ಶುಂಠಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಶುಂಠಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಖಾರವಾಗಿ ಒಂಥರ ತುಂಬ ಚೆನ್ನಾಗಿರುತ್ತೆ. ಗಂಟ್ಲೇನಾದರೂ ಇನ್ಫೆಕ್ಷನ್ ಆದಾಗ, ನಮ್ಮ ಗಂಟ್ಲು ಕರಕರ ಅಂತ ಇದ್ದಾಗ ಈ ರೀತಿ ನಾವು ಶುಂಠಿ ಟೀ ಮಾಡಿಕೊಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಶುಂಠಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಒಂದು 2 ಏಲಕ್ಕಿನ ಹಾಕ್ಕೋತಾ ಇದ್ದೀನಿ. ಸೊ ಏಲಕ್ಕಿನ ನಾವು ಕುಟ್ಬಿಟ್ಟು ಪುಡಿ ಮಾಡಿ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇ ಈ ರೀತಿ ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇದ್ರ ಜೊತೆಗೆ ನಾನಿಲ್ಲಿ 2 ಸ್ಪೂನಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಬೆಲ್ಲದ ಪುಡಿ ಬಳಸಿದ್ದೀನಿ. ನಾರ್ಮಲ್ ಬೆಲ್ಲ ಇದ್ದರೆ ಆ ಬೆಲ್ಲನೇ ಹಾಕ್ಕೋಬೋದು ನಾವು ಪುಡಿ ಮಾಡಿಕೊಂಡು. 2 ಲೋಟ ಚಹಾ ಮಾಡ್ತಾ ಇರೋದ್ರಿಂದ ನಾನು 2 ಲೋಟ ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಲವಂಗ ಮತ್ತು ಒಂದು 2ರಿಂದ 3 ಮೆಣಸು ಹಾಕ್ಕೋತಾ ಇದ್ದೀನಿ. ಮೆಣಸನ್ನ ಬೇಕಾದ್ರೆ ಪುಡಿ ಮಾಡಿನೂ ಸಹ ಹಾಕ್ಕೋಬೋದು. ಲವಂಗ ಮತ್ತು ಮೆಣಸು ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಜೊತೆಗೆ ನಾವು ಬೇಕು ಅಂದರೆ ಒಂದು ಸ್ವಲ್ಪ ಚಕ್ಕೆ ಪೌಡರ್ ಅಥವಾ ಚಕ್ಕೆ ಒಂದು ಪೀಸ್ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನಾವು ಹಾಕಿರೋ ಸಾಮಗ್ರಿನೆಲ್ಲ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನಾನಿಲ್ಲಿ 1 ಲೋಟ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲನ್ನು ಲಾಸ್ಟಲ್ಲಿ ಹಾಕಿದಾದ್ಮೇಲೆ ನಾವು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಮಸಾಲ ಟೀ ರೆಡಿ ಆಗುತ್ತೆ. ನಾವು ಇದ್ರ ಜೊತೆಗೆ ಬೇಕು ಅಂದರೆ ತುಳಸಿ ಎಲೆನೂ ಸಹ ಒಂದು 2ರಿಂದ 3 ಎಲೆ ಹಾಕೋದ್ರಿಂದ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ. ತುಳಸಿ ಟೀ ಥರ ಇರುತ್ತೆ. ಸೊ ನೋಡಿ, ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಬೆಲ್ಲದ ಟೀ ಮಾಡ್ಕೊಳ್ಳುವಾಗ ಸ್ಟಾರ್ಟಿಂಗ್ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಹಾಲು ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಕೆಲವು ಬೆಲ್ಲದಲ್ಲಿ ಸುಣ್ಣ ಇರುತ್ತೆ. ಆಗೇನಾಗುತ್ತೆ ಅಂದರೆ ಹಾಲು ಹಾಕಿದ ತಕ್ಷಣ ಒಡೆದೋಗ್ಬಿಡುತ್ತೆ ಬೆಲ್ಲದ ಜೊತೆ ಮಿಕ್ಸ್ ಆಗಿ. ಸೊ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಬೆಲ್ಲದ ಮಸಾಲ ಟೀ ತುಂಬ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ನೋಡಿ, ಇದು ಒಂದು ಕುದಿ ಬಂದಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ನಾನಿಲ್ಲಿ ಟೀನ ಸೋಚ್ಕೋತಾ ಇದ್ದೀನಿ. ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮಸಾಲ ಬೆಲ್ಲದ ಟೀ ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.